ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿದ ತಕ್ಷಣ ಖಂಡಿತವಾಗೂ ಗೊತ್ತಾಗಿರುತ್ತೆ ನಾವು ಎಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ. ಅಫ್ಕೋರ್ಸ್ ನಾವು ಮೈಸೂರಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಲಾಸ್ಟ್ ಮೂಮೆಂಟು ಪ್ಲ್ಯಾನ್ ಆಯಿತು. ಆ್ಯಕ್ಚುಲಿ ದಸರಾ ಮುಗಿದಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. 2 ಡೇಸ್ ಹೋಗ್ಬಿಟ್ಟು ಬರೋಣ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅಂತ. ಬಟ್ 2 ಡೇಸ್ ಹೋಗೋಷ್ಟಿರಲಿಲ್ಲ, ಬಿಕಾಸ್ ನನ್ನ ತಂಗಿಗೆ ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ 1 ಡೇ ಅಟ್ಲೀಸ್ಟ್ ಹೋಗಿ ಬರೋಣ ಅಂತ ಹೇಳಿ ಲಾಸ್ಟ್ ಸಂಜೆ ನಾವು ಪ್ಲ್ಯಾನ್ ಮಾಡಿಕೊಂಡು ಮೈಸೂರಿಗೆ ಹೋದ್ವಿ. ಆವಾಗ ತಾನೇ ದಸರಾ ಮುಗ್ದಿತ್ತು, ಅಕ್ಟೋಬರ್ 2 ಸೊ ನಾವು 4th ಐ ಥಿಂಕ್ ಸೊ ನಾವು ಟ್ರಾವೆಲ್ ಮಾಡಿದ್ದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಮದ್ದೂರು ಟಿಫನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಫಸ್ಟ್ ಹೋಗಿದ್ದೆ ಬಂದು ಪಯಣಕ್ಕೆ. ಇದು ಕಿಂತ ಮುಂಚೆ ಮದ್ದೂರು ಟಿಫನ್ ಇದು ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದ್ದಾರೆ ಮೈಸೂರಿಗೆ ಹೋಗೋ ರೂಟಲ್ಲೇ. ಸೊ ಫಸ್ಟ್ ಟಿಫನ್ ಮುಗಿಸ್ಕೊಂಡು ನಾವು ಹೋಗಿದ್ದೆ. ಮೈಸೂರಿಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಕಾಣಿಸೋದು ಪಯಣ. ಸೊ 1 ಟೈಮ್ ವಿಸಿಟ್ ಮಾಡ್ಬೋದು ಅಂತ ನನಗೆ ಅನಿಸ್ತು. ಪಯಣ ರಿಯಲಿ ನೈಸ್. ಫುಲ್ಲು 90s 80s ಏನು ವಿಂಟೇಜ್ ಕಾರ್ಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ಒಂದು ಸೊಕೇಶ್ ಥರ ಮಾಡಿ ಜನಗಳಿಗೆ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ. 1 ಟೈಮ್ ವಿಸಿಟ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಐ ಥಿಂಕ್ ಇವ್ರದ್ದು ಅನಿಸುತ್ತೆ, ವೀರೇಂದ್ರ ಹೆಗ್ಗಡೆ ಅವರ ಪ್ಲ್ಯಾನಿಂಗ್. ಅದರೊಳಗಡೆ ಒಂದು ವಿಷ್ಣುವರ್ಧನ್ದು ಅವ್ರದ್ದು ಇಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಹತ್ರ ಯಾವುದಾದ್ರೂ ಹಳೆ ವಿಂಟೇಜ್ ಕಾರ್ಗಳಿತ್ತು ಅಂತಂದರೆ ಅವ್ರ ಪರ್ಮಿಷನ್ ತೊಗೊಂಡು ಐ ಥಿಂಕ್ ಅದು ಪೇನೋ ಮಾಡಬೇಕಂತ ಅನ್ಸುತ್ತೆ. ಐ ಹ್ಯಾವ್ ನೋ ಐಡಿಯಾ. ಸೊ ಅದನ್ನು ಅಲ್ಲಿ ಸ್ವಲ್ಪ ಕಾರ್ಗಳಿಟ್ಟಿದ್ದಾರೆ, ನೋಡ್ಬೋದು. ಯು ಆರ್ ಆಲ್ವೇಸ್ ರಿಮೆಂಬರ್ ಯುವರ್ ಫಸ್ಟ್ ಕಾರ್ ಆ್ಯಂಡ್ ಇಟ್ಸ್ ಫಸ್ಟ್ ಮೆಮೊರಿ. ಹೌದು, ಗಾಡಿ ಇಟ್ಸ್ ಆಲ್ವೇಸ್ ಅ ಬೆಸ್ಟ್ ಮೆಮೊರಿ. ಸೊ ಪರ್ ಹೆಡ್ ನಮಗೆ 75 ರೂಪೀಸ್ ಏನೋ ಬೀಳುತ್ತೆ ಒಬ್ರಿಗೆ. ಸೊ ಮಕ್ಳುಗಳ ಬಗ್ಗೆ ಐ ಥಿಂಕ್ ಗೊತ್ತಿಲ್ಲ, 6 ವರ್ಷದ ಒಳಗಡೆ ಇರೋ ಮಕ್ಳಿಗೆ ಮೈಟ್ ಬಿ ಫ್ರೀ ಇರ್ಬೋದು. ಎಲ್ಲ 6 ವರ್ಷ ಅದಾದ ಮಕ್ಳುಗಳಿಗೆ ಐ ಥಿಂಕ್ ಎಲ್ಲರಿಗೂ 75 ರೂಪೀಸೇ ಪರ್ ಹೆಡ್. ಐ ಥಿಂಕ್ ನಾನು ಹೇಳ್ದಂಗೆ 1 ಟೈಮ್ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ದಾರೆ, ಆರ್ಗನೈಸ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಳೆಯ ವಿಂಟೇಜ್ ಕಾರ್ಗಳನ್ನೆಲ್ಲ ಆರಾಮ್ಸೆ ನೋಡ್ತಾ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಪಯಣದಲ್ಲಿ. ಎಲ್ಲ 90s 80s ಕಾರ್ಗಳು, ಆಮೇಲೆ ಆವಾಗಿಂದ ರಾಜ್ಕುಮಾರ್ ಮೂವಿಯವ್ರ ಟೈಮಲ್ಲೆಲ್ಲ ಲಾರಿಗಳು, ಅದೆಲ್ಲ ಕಾರ್ಗಳನ್ನ ಇಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆರಾಮ್ಸೆ ಹೋಗಿ 1 ಟೈಮ್ ವಿಸಿಟ್ ಮಾಡ್ಬೋದು. ಪಯಣ ಮುಗಿಸ್ಕೊಂಡು ಫಸ್ಟ್ ಮೈಸೂರು ಎಂಟ್ರಿ ಮಾಡ್ತಾಯಿದ್ವಿ. ಅಲ್ಲಿ ಮೈಸೂರು ದಸರಾಗೆ ಸ್ವಾಗತ ಅಂತ ಹಾಕಿದ್ರು. ನೋಡ್ಬೋದು ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಅಷ್ಟು ಟ್ರಾಫಿಕ್ ಇತ್ತು. ಎಲ್ಲ ಕಂಪ್ಲೀಟ್ ಬ್ಯಾಂಗ್ಳೂರು ಗಾಡಿಗಳೇ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ದಸರಾ ಮುಗಿಸ್ಕೊಂಡು ನೆಕ್ಸ್ಟ್ ಡೇ 2 ಡೇಸ್ ಬಿಟ್ಟು ಹೋಗೋಣ ಅಂತೇಳಿ. ಓವರ್ ಕ್ರೌಡೆಡ್ ಇತ್ತು.
ಆ್ಯಂಡ್ ಫಸ್ಟ್ ನಾವು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಎಕ್ಸಿಬಿಷನ್ ಪೂರಾ ಕ್ಲೋಸ್ ಇತ್ತು, 3 o'clock ಓಪನ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ಪ್ಯಾಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಪ್ಯಾಲೇಸ್ ನಾವು ನೋಡಿರಲಿಲ್ಲ, ಸೊ ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಪ್ಯಾಲೇಸ್ಗೆ ಪರ್ ಹೆಡ್ 120 rupees ಬೀಳುತ್ತೆ. 18 ವರ್ಷದ ಒಳಗಡೆ ಪಟ್ಟವ್ರಿಗೆ 18 years ಇರೋರಿಗೂ ಕೂಡ 70 rupees ಏನೋ ಆಗುತ್ತೆ. ಎಲ್ಲರಿಗೂ ಮಿಕ್ಕಿದವ್ರಿಗೆಲ್ಲ 120 rupees. ಆಮೇಲೆ ಆನೆ ಇನ್ನೇನೇನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ಕೊಂಡು ಬರೋರು ನೋಡ್ಕೊಂಬನ್ನಿ ಅಂತ ಹೇಳಿದ್ರಲ್ಲಿ ಇರೋರೆಲ್ಲ. ಸೊ ಆನೆನ ಹೋಗಿ ನೋಡ್ಕೊಂಡು ಬಂದ್ವಿ. ಒಂದು 5-10 ನಿಮಿಷ ಇದ್ದಿದ್ರೆ ಆನೆನ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಸೊ ಅದು ಆನೆಲ್ಲ ನೋಡಿಕೊಂಡು ಬಂದ್ವಿ. ಸೊ ಅದಾದಮೇಲೆ ನಾವು ಬಂದಿದ್ದು ಅರಮನೆ ಒಳಗಡೆ. ನನಗೇನು ಆ್ಯಕ್ಚುಲಿ ಅಷ್ಟು ಇಷ್ಟ ಆಗಲ್ಲ. ಸೊ ಮೈಸೂರಿಗೆ ಒಂದು 3-4 ಸಲ ಹೋಗಿದ್ದೀವಿ, ಪ್ರತಿ ಸಲ ನಮಗೆ ಹೋಗೋ ಅವಕಾಶ ಸಿಕ್ತಿರ್ಲಿಲ್ಲ. ಸರಿ, ಇಟ್ಸ್ ಓಕೆ ಫೈನ್, ನಮ್ಗೆ ಗೊತ್ತಿರೋಷ್ಟು ಕ್ರೌಡ್ ಇದ್ರೂ ಆಚೆ ಕಡೆ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ಬಟ್ ನೀವು ನೋಡ್ಬೋದು ಇಲ್ಲಿ ಯಾವ ರೇಂಜಿಗೆ ಕ್ರೌಡ್ ಇದ್ದಾರೆ ಅಂದರೆ ಇಮ್ಯಾಜಿನ್ ಸಹಿತ ಮಾಡೋಕ್ಕಾಗಲ್ಲ. ಲಿಟ್ರಲಿ ಮೈ ಮೇಲೆ ಬೀಳ್ತಾಯಿದ್ರು, ಅಷ್ಟು ಓವರ್ ಕ್ರೌಡೆಡ್ ಇತ್ತು. ಬಿಕಾಸ್ ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ, ಮೈಸೂರು ಬಂದಿದ್ದೀವಿ, ಇನ್ಯಾವ ಪ್ಲೇಸಸ್ನ ಕವರ್ ಮಾಡೋದು ಅಂತ ಹೇಳಿ ಅಟ್ಲೀಸ್ಟ್ ಇದು ಮೈಸೂರು ಪ್ಯಾಲೇಸು ಪರವಾಗಿಲ್ಲ, ಎಷ್ಟು ಕ್ರೌಡ್ ಇದ್ರು ನೋಡೋಣ ಅಂತ ಹೇಳಿ ಹೋದ್ವಿ. ಒಳಗಡೆಯಲ್ಲೇ ನಮಗೆ ಅದು ಮೂವ್ ಮಾಡೋಕ್ಕೆ ಜಾಗ ಇತ್ತು, ಬಟ್ ಎಸ್ಪೆಷಲಿ ಸಂಧಿ ಮೆಟ್ಲಲ್ಲಿ ಹೋಗ್ಬೇಕಾಗಿದ್ದಿತ್ತಲ್ಲ, ತುಂಬ ಓವರ್ ಅನಿಸ್ತಾಯಿತ್ತು, ಸಫಿಕೇಷನ್ ಆಗ್ತಾಯಿತ್ತು. ಎಲ್ಲ ಮೈ ಮೇಲೆ ಬೀಳ್ತಾಯಿದ್ರು, ಅದೊಂಥರ ಇರಿಟೇಷನ್ ಅನಿಸ್ತಾಯಿತ್ತು. ಅಲ್ಲಿ ಮುಗಿಸ್ಕೊಂಡು ಅರಮನೆ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮೋರಿಯಾ ಅಂತ ಹೇಳಿ ಹೋಟೆಲ್ಗೆ. ಇದೊಂಥರ ಕೈಂಡ್ ಆಫ್ ಕೆಫೆ, ಒಂಥರ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ನಾವು ಲಂಚ್ಗೆ ಅಂತ ಹೇಳಿ ನಾನು ಹಿಂಗೆ ಗೂಗಲಲ್ಲಿ ನೋಡಿಕೊಂಡು ಬಂದಿತ್ತು. ತೊಗೊಂಡು ಫುಲ್ ನಾರ್ತ್ ಇಂಡಿಯನ್ ಮಂಚೂರಿ ಮತ್ತು ಪೀನಟ್ ಸ್ಯಾಲೆಡ್ ಮತ್ತು ಸ್ವಲ್ಪ ನಾರ್ತ್ ಇಂಡಿಯನ್ ತೊಗೊಂಡಿದ್ವಿ. ಸೊ ಯಾರಾದರೂ ಮೈಸೂರಿಗೆ ಹೋಗೋರು ಪ್ಲೀಸ್ ಹೋಗಿ ಮೋರಿಯಾ ಹೋಟೆಲ್, ಇಟ್ ಈಸ್ ರಿಯಲಿ ನೈಸ್. ಲೊಕೇಶನ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಕಾರಂಜಿ ಲೇಕಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಿಕಾಸ್ ಬೇರೆ ಯಾವುದೋ ಆಪ್ಷನ್ ಇರಲಿಲ್ಲ ನಮಗೆ. ಚಾಮುಂಡಿ ಬೆಟ್ಟಕ್ಕೆ 2-3 ಜನನ ಕೇಳಿದ್ವಿ, ಅವರು ಹೇಳಿದ್ರು ಓವರ್ ಕ್ರೌಡೆಡ್ ಇದೆ, ಎಷ್ಟೊಂದು ಜನ ಹೋದ್ರು ವಾಪಸ್ ಬರ್ತಾರೆ, ಸುಮ್ಮನೆ ಯಾಕೆ ಹೋಗ್ತೀರಾ, ಮೈಸೂರು ಸಿಟಿನೇ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಕಾರಂಜಿ ಲೇಕ್ ಅಂತ ಹೇಳಿ ಹೋದ್ವಿ. ಇದೂ ಸೇಮ್ ಕೇಸೇ, ಸಿಕ್ಕಾಪಟ್ಟೆ ಓವರ್ ಕ್ರೌಡೆಡ್. ಆ್ಯಂಡ್ ಜೊತೆಗೆ ಎಲ್ಲದಕ್ಕೂ ಎಂಟ್ರಿ ಚಾರ್ಜಸ್ಗಳಿದೆ. ಈ ಕಾರಂಜಿ ಲೇಕ್ ಎಂಟ್ರಿ ಪಾರ್ಕಿಂಗ್ಗೆ 70 rupees, ಎಂಟ್ರಿಗೆ 60 rupees ಪರ್ ಹೆಡ್ಡು. ಆಮೇಲೆ ಅದರೊಳಗಡೆ ಇನ್ನೊಂದು 2-3 ಏನೇನೋ ಇದೆ, ಬರ್ಡ್ಸ್ ಸೆಂಚುರಿ ಮತ್ತು ಇನ್ನೊಂದು ಆನಿಮಲ್ಸ್ ನೋಡೋಕ್ಕೆ, ಅದಕ್ಕೆಲ್ಲ ಸಪ್ರೇಟು. ಬೋಟಿಂಗಿಗೆ ಸಪ್ರೇಟ್ ಚಾರ್ಜಸ್ಸು, ಎಲ್ಲದಕ್ಕೂ ಒಳಗಡೆನೇ ಸಪ್ರೇಟ್ ಚಾರ್ಜಸ್ ಮಡಗಿದ್ದಾರೆ. ಅವ್ರಿಗೂ ಇದೇ ಒಳ್ಳೆ ಟೈಮ್ ಟು ಯೂಟಿಲೈಸ್ ದಟ್ ಮನಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ನಾವು ಇದು ಬೋಟಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಿಕಾಸ್ ಅದು ಬೋಟಿಂಗ್ ಮುಗಿಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಬೇರೆ ಪ್ಲೇಸಸ್ ಯೋಚನೆ ಮಾಡೋಕ್ಕೆ ಅಥವಾ ಬೇಡ ಅಂತ ಹೇಳೋಕ್ಕೆ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಅಪ್ಪನೊಟ್ಟಿಗೆ ಬೋಟಿಂಗ್ ಅಂತ ಹೋಗಿದ್ದು. ಅವ್ರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಚಮ್ಮ ನಮಗೋಸ್ಕರ ಬಂದು ಬೋಟಿಂಗಿಗೆ ಜಾಯ್ನ್ ಆದರು. ನಮ್ಮಮ್ಮ ಬರಲಿಲ್ಲ, ಬಿಕಾಸ್ ಅವ್ರಿಗೆ ಲಾಸ್ಟ್ ಟೈಮ್ ಮಡಿಕೇರಿಗೆ ಹೋದಾಗ ಹೋಗಿದ್ದೆಲ್ಲ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರು. ಸೊ ನಾವು ಡಿಸೈಡ್ ಮಾಡಿದ್ದು ನೆಕ್ಸ್ಟ್ ಲೇಕ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು KRS ಡ್ಯಾಮ್ ಲೈಟಿಂಗ್ ನೋಡೋಕ್ಕೆ. KRS ಡ್ಯಾಮ್ಗೆ ಹೋಗ್ತಿದ್ದಂಗೆ ಫುಲ್ಲು ಟ್ರಾಫಿಕ್ ಜಾಮು ಒಂದು. ಅದಾದಮೇಲೆ ಅಲ್ಲಿ ಕಾರ್ನ ನಿಲ್ಲಿಸಿ ನಾವು 2 kilometers ಇನ್ನೊಂದು ಬಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅದೆಲ್ಲ ಏನೂ ಬೇಡ ಅಂತ ಹೇಳಿ ಅರ್ಧ ದಾರಿಗೆ ಹೋದವರು ವಾಪಸ್ ಬಂದ್ವಿ. ಸೊ ಅಟ್ಲೀಸ್ಟ್ ಇನ್ನೊಂದು ಆಲ್ಮೋಸ್ಟ್ ನಾವು ಬೆಂಗಳೂರು ರೋಡಲ್ಲೇ ಇದ್ವಿ, ಇಲ್ಲ ವಾಪಸ್ ಬಂದು ಅಟ್ಲೀಸ್ಟ್ ಮೈಸೂರು ಲೈಟಿಂಗ್ ಆದರೂ ನೋಡ್ಕೊಂಡು ಹೋಗೋಣ, ಅದು ಆಗಿಲ್ಲ ಅಂದಿದ್ದಾದರೂ ಮಾಡೋಣ ಅಂತ ತಿರ್ಗಾ ವಾಪಸ್ ಬಂದು ಮೈಸೂರು ಲೈಟಿಂಗ್ನ ನೋಡ್ಕೊಂಡು ಹೋದ್ವಿ. ಐ ಥಿಂಕ್ ಇದು ಫಸ್ಟ್ ಟೈಮ್ ನಾವು ಮೈಸೂರು ಲೈಟಿಂಗನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ರಿಯಲಿ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವರ್ತ್ ಅಂತ ನನಗನ್ನಿಸ್ತು. ಆ ಲೈಟಿಂಗ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಒಂದೊಂದು ಯೂನಿಕ್ಕಾಗಿ ಮಾಡಿದ್ದಾರೆ ಲೈಟಿಂಗ್ಸ್ಗಳನ್ನೆಲ್ಲನೂ ಕೂಡ. ಇಷ್ಟು ವರ್ಷದ ನಾವು ಮೈಸೂರು ಲೈಟಿಂಗ್ಸ್ಗಳನ್ನ ನೋಡಿರಲಿಲ್ಲ. ಯಾರ್ಯಾರು ಮೈಸೂರು ಲೈಟಿಂಗ್ಸ್ ನೋಡಿಲ್ವ, ಈ ಮಂತ್ ಎಂಡ್ವರೆಗೂ ಇರುತ್ತೆ, ಅಂದರೆ 29th October ತನಕ ಇರುತ್ತೆ. 17th October ತನಕ ಇತ್ತು, ಇವಾಗ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿ October 29th ಮಾಡಿದ್ದಾರೆ. ಲೈಟಿಂಗ್ ನೋಡಿರೋರು ಪ್ಲೀಸ್ ಹೋಗಿ ಲೈಟಿಂಗ್ ನೋಡಿ, ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಎಂಟೈರ್ ಅರ್ಧ ಮೇನ್ ರೋಡ್ ಕಂಪ್ಲೀಟ್ ಮೈಸೂರನ್ನ ಲೈಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಅರಮನೆ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಟೈಮ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಹೋಗಿ. ಸ್ಪೆಷಲಿ ಲೈಟಿಂಗ್ಸ್ ಇಸ್ ರಿಯಲಿ ವರ್ತ್ ಇಟ್. ಅಟ್ಲೀಸ್ಟ್ ಅದಾದರೂ ಲೈಟಿಂಗ್ ನೋಡೋಕ್ಕಾದರೂ ಈ October 29 ಅಷ್ಟೊತ್ತಿಗೆ ನೀವು ಹೋಗಿ ವಿಸಿಟ್ ಮಾಡಿ ಬರ್ಬೋದು.
ಮೈಸೂರು ಲೈಟಿಂಗ್ ಕವರ್ ಮಾಡಿ ನಾವು ಮೈಸೂರು ಆಚೆ ಬರೋಷ್ಟರೊಳಗೆ ಇಟ್ ವಾಸ್ ಆಲ್ಮೋಸ್ಟ್ 9:30 ಆಗೋಗಿತ್ತು. ಸೊ ಮೇನ್ ರೋಡಿಗೆ ಯಾವ ಹೋಟೆಲ್ಲು ಫುಲ್ಲು ಕ್ರೌಡ್ ಇದ್ದರು. ಸೊ ಓಕೆ ಫೈನ್ ಅಂತ ಹೇಳಿ ತಿರ್ಗಿ ಅದೇ ಬೇರೆ ಔಟ್ಲೆಟ್ ಮದ್ದೂರು ಟಿಫನ್ ಬೇರೆ ಔಟ್ಲೆಟ್ಗೆ ಹೋಗಿ ಊಟ ಮುಗಿಸ್ಕೊಂಡು ತೊಗೊಂಡಿದ್ದೆ. ರೋಟಿ ಕರಿ ಒಂದು ಕಿಚಡಿ ಮತ್ತು ರೈಸ್, ಅದಕ್ಕೆ 900 ರುಪೀಸ್ ಆಗೋಯಿತು. ಮಧ್ಯಾಹ್ನ ನಾವು ಹೋಗಿದ್ದು ಮೋರಿ ಹೋಟೆಲ್ಗಿಂತ ಜಾಸ್ತಿ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿ ಯು ನೆಕ್ಸ್ಟ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.